ಸುಖ ಕೊಡಕತ್ತೀವಿ. ದುಃಖದ ಫಲರೂಪವಾದ ಪಾಪದ ಫಲರೂಪವಾದ ನಾವು ಪಾಪನ ಮಾಡಕತ್ತೀವಿ. ಪಾಪದ ಫಲರೂಪವಾದ ದುಃಖನ ನಮಗೆ ಸಿಕ್ಕತೈತಿ. ಹಂಗಾದ್ರೆ ನಾವೇನ್ ಮಾಡ್ಬೇಕು? ಪುಣ್ಯ ಮಾಡಬೇಕು. ಪುಣ್ಯ ಮಾಡೋದಂದ್ರೆ ಏನಪ್ಪಾ ಅಂತಂದ್ರ ಇನ್ನೊಬ್ಬರಿಗೆ ಯಾವುದೇ ರೀತಿಯಿಂದಾಗಲಿ ಉಪಕಾರ ಮಾಡೋದು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತಾರೆ. ಅಂದ್ರ ನಾವು ಪರೋಪಕಾರವನ್ನು ಮಾಡಬೇಕು. ಪರೋಪಕಾರವನ್ನು ಮಾಡುವುದರಿಂದ ನಮಗ ಸುಖದ ಫಲಗಳು ನಮಗ ಜೀವನದೊಳಗೆ ದೊರೀತಾವೆ. ಪರೋಪಕಾರ ಅಂದ್ರೆ ಏನಪ್ಪಾ ಅಂತಂದ್ರ ಈಗ ನದಿಗಳು ಹರಿತಾವ. ನದಿಗಳು ಯಾವುದೇ ಒಂದು ಹೊಳ್ಳಿ ತಮಗೇನೈತಿ ಫಲವನ್ನು ಬಯಸುವುದಿಲ್ಲ. ಅದ್ರಾಗ ಎಮ್ಮಿನೂ ಜಳಕ ಮಾಡ್ತಾವು, ಮನುಷ್ಯರು ಜಳಕ ಮಾಡ್ತಾರ, ಮನುಷ್ಯರು ನೀರು ಕುಡಿತಾವು, ಪ್ರಾಣಿಗಳು ಕುಡಿತಾವು. ಇದನ್ನ ನದಿ ಮಾಡೋದು ನಿಂದಿರ್ತಂದ್ರೆ ಏನಾಗ್ತದೆ? ನಮ್ಮಂತೆ ಯಾರು ನದಿಗೆ ಬರಬೇಡ್ರಿ, ನೀವು ನೀರು ಕುಡಿಬೇಡ್ರಿ ಅಂತಂದ್ರೆ ನಡೆಯಂಗಿಲ್ಲ. ಆದ್ರೆ ಅದು ಪ್ರತಿಫಲವನ್ನು ಬಯಸುವುದಿಲ್ಲ ನದಿ. ಹಂಗ ಪ್ರತಿಯೊಂದು ಈ ಭೂಮಿ ಮೇಲೆ ಇರುವಂತ ವೃಕ್ಷಗಳು ಕೂಡ ನಮಗೆ ಹಣ್ಣುಗಳನ್ನು ಕೊಡ್ತಾವ, ನೆರಳನ್ನು ಕೊಡ್ತಾವ. ಆದ್ರೆ ವಾಪಸ್ ನಮ್ಮಿಂದ ಏನಾದ್ರು ಬೇಡ್ತಾವ ನಾವು? ಇಲ್ಲ. ಹಂಗ ನಾವು ಏನೈತಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಜೀವನದಲ್ಲಿ ನಿಮ್ಮಿಂದ ನಮಗೆ ಏನೂ ಬೇಡಪ್ಪ, ನಾವು ನಿಮಗೆ ಉಪಕಾರವನ್ನು ಮಾಡ್ತೀವಿ ಅಂತೇಳಿ ಉಪಕಾರವನ್ನು ಮಾಡುವುದು, ಸೇವಾ ಮಾಡುವುದು. ಉಪಕಾರ ಅಂದ್ರೆ ಏನಲ್ಲ, ಮೊದಲು ನಮ್ಮ ಮನೆಯೊಳಗ ನಾವು ಸೇವೆ ಮಾಡಬೇಕು. ಹೊರಗಿನ ಜಗತ್ತಿಗೆ ಮಾಡುವುದು ನಂತರ. ಮೊದಲು ನಾವೇನೈತಿ ನಮ್ಮ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು. ತಂದೆ ತಾಯಿಗಳಿಗೆ ಆರೋಗ್ಯ ಸರಿ ಇಲ್ಲ, ಅವರಲ್ಲಿ ವಿಚಾರ ಮಾಡಿ ಅವರಿಗೆ ದವಾಖಾನೆಗೆ ತೋರಿಸಿ, ಹುಳಿಗೆ ಇಂಜೆಕ್ಷನ್ ಕೊಡಿಸಿ ಅವರಿಗೆ ಸೇವಾ ಮಾಡಬೇಕು. ಇವತ್ತಿನ ದಿನಮಾನದೊಳಗೆ ಏನಾಗೈತಪ್ಪ ಅಂತಂದ್ರ ವೃದ್ಧಾಶ್ರಮಗಳಿಗೆ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬರ್ತಾರೆ. ಇಂಥ ಕೆಲಸವನ್ನು ನಾವು ಮಾಡಬಾರ್ದು. ನಾವೇನು ಮಾಡ್ಬೇಕತ್ತಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಇರುವಂತ ಹಿರಿಯರ ಸೇವೆಯನ್ನ ಮಾಡಬೇಕು, ರೋಗಿಗಳ ಸೇವೆಯನ್ನ ಮಾಡಬೇಕು. ಇವತ್ತು ಯಾರಿಗೆ ಕುಡಿಯಾಕ ನೀರಿಲ್ಲ ಅಂತೇಳಿ ಏನೈತಿ ನಮ್ಮ ಕೈಲಿ ಆದಂತ ಒಂದು ಸಣ್ಣ ನೀರಿನ ಟಾಕಿ ಕಟ್ಸೋದಾಗ್ತದೆ. ಮತ್ತೇನೈತಿ ಯಾರಿಗೆ ಅನ್ನ ಇಲ್ಲ, ಊಟಿಲ್ಲ ಅಂತವ್ರಿಗೆ ಏನೋ ಒಂದು ಹೊತ್ತಿನ ಊಟದ ನಾವು ಸಹಾಯ ಮಾಡುವುದನ್ನು ಮಾಡಬೇಕು. ಯಾರಿಗೂ ಬಟ್ಟೆ ಇಲ್ಲ ಅಂತವರಿಗೆ ಬಟ್ಟೆ ಕೊಡುವುದನ್ನು ನಾವು ಮಾಡಬೇಕು. ಇದರಿಂದ ಏನಾಗ್ತೈತಿ, ನಮಗೆ ಈಗ ಸಿಗಲಿಕ್ಕಿಲ್ಲ, ಮುಂದಿನ ಜನ್ಮಕ್ಕೆ ನಮಗೇನೈತಿ ಸುಖದ ಫಲಗಳು ದೊರೆತಾವೆ. ಅದಕ್ಕೇನೈತಿ, ನಾವು ಬಸವಣ್ಣನವರು ಹೇಳಿದಂತೆ ನುಡಿದರೆ ಮುತ್ತಿನ ಹಾರವಂತಿರಬೇಕು ಎಂಬ ಒಂದು ವಿಚಾರವನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನೀವು ಕೂಡ ಬಸವಣ್ಣನವರಂತೆ ಮಹಾತ್ಮರಂತೆ ಆಗೋಣ ಎಂದು ನಿಮ್ಮಲ್ಲಿ ಹೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ. ವಾಣಿ ಚಂದನ ಶೀಲ ಹೃದಯಂ ಕತ್ತರಿ ತುಲ್ಯಂ ಅಂತ ಸಂಸ್ಕೃತಿ ಬಹಳ ಚಂದನ, ಬಹಳ ಚೆನ್ನಾಗಿ ಮಾತಾಡ್ತಾನಂತ. ಹೃದಯದಲ್ಲಿ ಕತ್ತರಿ ಇಡ್ತಾನ. ಕತ್ತರಿ ಸಿಂಧಿಯಾದಲ್ಲಿ ಒಂದು ಕತ್ತರಿ ಸೂಜಿ ಇರ್ತೈತಿ. ಸೂಜಿ ತಲೆ ಮೇಲೆ ಇಟ್ಕೋತಾನ, ಕತ್ತರಿ ಎಡಕ್ಕಿಟ್ಕೋ ಬಲ ಇಟ್ಕೋತಾನ. ನೀವು ಒಂದ್ರಾಗ ಯಾರ ಮಾಡೋದು, ನೀವು ಯಾರು ದೂರ ಇಡಂತೆ ಸಿಂಧಿ ಹಂಗೆ ಇಟ್ಕೋತಾರ. ಹಾಗೆ ಹೃದಯದಲ್ಲಿ ಆಗಿರ್ತಕ್ಕಂಥ ಪ್ರೇಮ ಇರಬೇಕು. ಲವ್ ಇಸ್ ಗಾಡ್, ಪ್ರೀತಿಯೇ ನನ್ನ ದೇವರು. ಹೃದಯದಲ್ಲಿ ಪ್ರೇಮ ಇರಬೇಕು. ಬಾಯೊಳಗೆ ಭಗವಂತನ ನಾಮಸ್ಮರಣೆ ಇರಬೇಕು. ಕೈಯೊಳಗೆ ಸತ್ಯ ಕಾಯಕ ಇರಬೇಕು. ಹಾಗೆ ಮನುಷ್ಯನಾಗಿರ್ತಕ್ಕಂಥ ಜೀವನದಲ್ಲಿ ಒಳ್ಳೆಯವನಾಗುತ್ತಾನೆ. ನಮ್ಮ ಕೂಡಲ ಸಂಗನ ಶರಣರ ಮನದೆರದ ಮಾತನಾಡಿದರೆ ಹಿಂದೆ ಕಾಣಬಹುದು. ಬಸವಣ್ಣ ಮಾತು ವಾರಿದಿ ಮೈ ತೆಗೆದರೆ ಹಳ್ಳ, ಮೈ ತೆಗೆದರೆ ಬರಲೆ ಕುರಿತು ಕಾಣಬಹುದು. ವಾರಿದಿ ಮೈ ತೆಗೆದರೆ ಮುತ್ತುರಂತಗಳು ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರ ಮನದೆರೆದು ಮಾತನಾಡಿದರೆ ಲಿಂಗ ಕಾಣಬಹುದು. ಚಿಕ್ಕೋಳಿ ಅಗ್ನಿ ಮುನಿ ಬಹಳ ಹಾಗೆ ಯಾವ ಹಾಳ ತುಂಬಿ ಮೂಡಿಗೆ ಹಾಳದ ಒಳಗ ಒಳ್ಳೆ ಗುರುತು ಚಿಪ್ಪುಗಳು ಚಿಪ್ಪುಗಳ ಶಿಲ್ಪಿ ಕಾಣಬಹುದು. ವಾರಿದಿ ಮೈ ತೆಗೆದರೆ ಸಮುದ್ರ ಮುತ್ತುರತ್ನಗಳು ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರ ಮನದೆರೆದು ಮಾತನಾಡಿದರೆ ಲಿಂಗ ಕಾಣಬಹುದು. ಹಂಗ ಮಾತಾಡಬಾರ್ದು. ಮಾತೆಂಬುದು ಜ್ಯೋತಿರ್ಲಿಂಗ,
ಪರ ಎಂಬ ಪರತತ್ವ ನೋಡಿರು ಅಂತ ಅನ್ನ ಹೇಳ್ತಾರೆ ಪುಣ್ಯಾತ್ಮರೇ. ನಮ್ಮ ನಾರಿಗೆ ಬಹಳ ಎಚ್ಚರದಲ್ಲಿ ಎದರಲ್ಲಿ ಎರಡರಲ್ಲಿ ಭೋಜನಂ ಭಾಷಣಂ ಜೀವಾಗ್ರೆ ಜಾಗೃತಂ ಎರಡು ಭಾಷಣ ಐತಿ. ಭಾಷಣ ಮಾಡುವುದು ಭಾಳ ಎಚ್ಚರಿರ್ಬೇಕು, ಊಟ ಮಾಡುವುದು ನಾರಿಗೆ ಎಚ್ಚರಿರ್ಬೇಕು. ಚಕ್ರ ಹೇಳ್ಬೇಕಾಗೈತಿ. ಭಾಷಣ ಮಾಡೋ ಮುಂದೆ ಭಾಳ ವಿಚಾರ ಮಾಡಿ, ಭಾಳ ಚಿಂತನೆ ಮಾಡಿ, ಭಾಳ ಓದಿ ನರಕುತ್ತಾರ ಸಲಹೆಗಳಾಗ ಭಾಳ ವಿದ್ಯಾವಂತಿರ್ತಾರೆ. ಭೋಜನಂ ಭಾಷಣಂ ಜೀವಾಗ್ರೆ ಜಾಗೃತಂ. ಭೋಜನ ಮಾಡೋ ಮುಂದೆ ಹುಷಾರಲ್ಲೇ ಊಟ ಮಾಡೋ, ಸಿರಿ ಐತೆ ತುಳಬಾರ್ದ. ಯಾವ್ದು ನೋಡ್ಬೇಕು? ಋತ ಭುಕ್ತಂ ಹಿತ ಭುಕ್ತಂ ಮಿತ ಭುಕ್ತಂ. ಋತು ನೋಡಿ ಹಿತ ನೋಡಿ ಊಟ ಮಾಡ್ಬೇಕಂತ. ಸಿಕ್ಕದ ಬಾ ತುಳಬಾರ್ದ. ಧೂಮ್ರ ತಿರುಗಿ ತಳಗೆ ಇಡಾಗಿಲ್ಲ. ಅದೇ ಹೇಳುದು. ಒಂದತ್ತು ಉಂಡ ಯೋಗಿ, ಎರಡತ್ತು ಉಂಡ ಭೋಗಿ, ಮೂರತ್ತು ಉಂಡ ರೋಗಿ, ನಾಲ್ಕತ್ತು ಉಂಡ ಹೊತ್ಕೊಂಡು ಹೋಗಿ. ಭೋಜನಂ ಊಟ ಮಾಡ್ಕೊಂಡು ನಾಯಿ ಎಚ್ಚರಿರ್ಬೇಕು. ಯಾವ ಸಿಹಿ ಕಟ್ಟ ಪಾಡಿ. ₹1 ಹಸಿದ್ರೆ 8ನೇ ಆಹಾರ, 4ನೇ ನೀರ, 4ನೇ ಗಾಳಿ ತಗೊಳಕ್ ಬಿಡ್ಬೇಕಂತ. ಮತ್ತು ಮಾಯನೋ ಭೂಮಿಂದ್ರ ವೀರಶೈವ ಮಠಕ್ಕೆ ಚಿಕ್ಕೋಡಿ ತಾಲೂಕು ಹಿರಿತುಡಿ ಅಂತಿರ್ತ ಹೇಳುವಾಗ ಆ ಯಾವ ಊರು ಹೋಗಿನಿ, ಊರು ಹೋಗೋಣ ಯಾವ ನಡೆದ ಪ್ರಾಣ್ಕೊಂಡು ಹೋಗಿನಿ, ಬಂದು ಗೆಣಸಿನ ಹೋಳಿಗೆ, ಬುದ್ಧಿ ಸಾಕ್ರಿ, ತುಪ್ಪ, ಹಾರ ಬರೀ ನಾವು ಶರೀರ ಕರ್ಕೊಂಡು ಹೋಗಿನಿ. ಒಪ್ಕೊಂಡಿರ್ತಾವ ಕಂಡಿರ್ತಾವ ಮಾಸ್ತರ್ ರೀ, ಅಡಿಗೆ ಮಾಸ್ತರ. 4 ಹುಡುಗಿ ತಿಂದ್ರಿ. ಆ ತರುಣ ಮಾಸ್ತರ ಅಡಿಗೆ ಮಾಸ್ತರ ಅವ್ರ ಸಿದ್ಧ ಐತೆ. ನಾ ಸುಮಾರು ಹೊತ್ತು 2 ಚಪಾತಿ ಜೊತೆ ನೀರು ಕೊಟ್ಟು ದಪ್ಪ ಕುತ್ನ್ಯ ಅವ್ರು ಉಣ್ಣಾಕ ಏನ್ರಿ ಪಾವ ಆ ಕಡೆ ಗಡಿಗೆ ಗೆಣಸಿಲ್ಲ ಕೂಡ್ರಿ. ಒಂದೊಂದು 100 ಹೋಳಿಗೆ ಅಂದಾವ ಕಂಡಿದ್ದಾವ. ಅವ್ ಕೂಟ ಮನುಷ್ಯ ತಿಂದ 4 ಹುಡುಗಿ ತಿಂದ. ಅವನಾಕ ಇವನಾಕ 8 ಚಕ್ರ ಹಿಡಿಬೇಕು ಹೋದ್ರು ಎಲ್ಲ ಆಗ್ಬೇಕು. ನಮ್ದು 4 8 ತಿಂದ್ರು. 8 ತಿಂದ ಮತ್ತೆ ₹500 ಒಂದು ಹೋಳಿಗೆ ಅಂತ. ಅವನ್ ಮಾಡ್ತ 12 ಹುಡುಗಿ ತಿಂದ. 12 ಹುಡುಗಿ ತಿಂದ. 12 ಒಂದು ತುತ್ತು ಇನ್ನೊಂದು ಇಟ್ಟಿತ್ತು. ಕಣ್ಣು ಎಂಟಿ ಹಾಕಿ ಬಿದ್ದು ಎಲ್ಲ ಮಾಡ್ತಾರ ಊಟ. ಬೆಳ್ಳಣ್ಣ ಅಪ್ಪಡಿ ಬಿದ್ದು ನನ್ನ ಗಾರಿಗೆ ತಗೊಂಡು ಚಿಕ್ಕುಳಿಗೆ ಸಿಲ್ಲರ್ ತುಳ್ಕನ ಡಾಕ್ಟರ್ ಸ್ಪೆಷಲಿಸ್ಟ್ ಅದ. ಅಲ್ಲಿ ಕರ್ಕೊಂಡು ಹೋಗಿ ಟೇಬಲ್ ಮೇಲೆ ಹಾಕಿ ಹಾಕಣೆಯಿಂದ ಎಲ್ಲ ಬಂದು ಚೆಕ್ ಮಾಡಿದ್ರೆ ಏನಿದ್ರೆ ಬರೋಬರ್ ಐತಿ, ಉಣ್ಣೋದ್ರಾಗ ಒಂದು ಸ್ವಲ್ಪ ಫರಕ್ ಆಗೈತಿ, ಏನಿದ್ರಿ ಒಂದು ಇಂಜೆಕ್ಷನ್ ಮಾಡ್ಕೊಂಡು 2 ಗುಳಿಗೆ ಕೊಡ್ತೀನಿ, 1 ತಾಸು ರೆಸ್ಟ್. ಅವ್ನು ಯಾರು ಮಾತಾಡಿಸ್ಬೇಡ್ರಿ ಅಂತ ಕೂಡಪ್ಪ ತಂದು ನಾವು ಮಾಡಿದ್ರು ಮಾಡೋಣ. ನಾವು ಗುಳಿಗೆ ತಗೋ ಅಂತ ಹೇಳಿ ಡಾಕ್ಟ್ರ. ಆ ಡಾಕ್ಟ್ರ ಅವ್ನು ಬಿದ್ಕೊಂಡು ಏನು ಹೇಳ್ಬೇಕು, ಗವಾಯಿ ಬೆಳಗಿನ ಗವಾಯಿ, ಡಾಕ್ಟ್ರ ಇವು 2 ಗುಳಿಗೆ ಹೋಗುವಟ್ಟು ಜಾಗ ಇದ್ರೆ ಇನ್ನು 2 ಹುಡುಗಿ ಹೋಗಿರ್ತೀನಿ ಅಂತ. ಇದು ಉನಾವರ್ಸಿ ಭಾಷೆ ಒಮ್ಮೆ ಮಾತಾಡಿದ ನಂತರ ಹೋದ ಏನೋ ಮಾತು ಒಡೆದರೆ ಹೋತು. ಹೌದಲ್ಲ? ಹಾಗೆ ಮಾತು ಹೆಂಗಿರಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದನ್ನಬೇಕು, ಪರಮಾತ್ಮ ಹೌದನ್ನಬೇಕು. ಅಷ್ಟು ಚಂದ ಮಾತಾಡ. ಹೆಂಗ್ ಮಾತಾಡಬೇಕು? ಗಿಳಿ ಹೆಂಗ್ ಮಾತಾಡಕ್ ಕಲಿಬೇಕಂತ, ಆಡಿನಂಗ ತಿನ್ನಾಕ ಕಲಿಬೇಕಂತ, ನಾಯಿ ಹೆಂಗ ನಿದ್ದೆ ಮಾಡಕ್ ಕಲಿಬೇಕಂತ, ಪಕ್ಷಿ ಹೆಂಗ್ ಧ್ಯಾನ ಮಾಡಬೇಕಂತ, ಪಕ್ಷಿ ಹೆಂಗ್ ಧ್ಯಾನ ಮಾಡಬೇಕಂತ, ಗಿಣಿ ಹೆಂಗ ರಾಮ 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 ಚೆನ್ನಾಗಿ ಮಾತಾಡಕ್ ಕಲಿಬೇಕು, ನಾಯಿ ಹೆಂಗ್ ನಿದ್ದೆ ಮಾಡ್ಬೇಕು, ನಾಯಿ ಸ್ವರದಲ್ಲಿ ಎತ್ಕೊಂತಿರ್ತೀವಿ, ಆಡಿನಂಗ ತಿನ್ನಾಕ ಕಲಿಬೇಕಂತ. ಈ ಆಡಿನ ದವಾಖಾನೆ ಎಮ್ಮಿದವ ಮನುಷ್ಯ ದವಾಖಾನೆ ಮೂಲ್ಯಾಗ 50,000 ಜನಸಂಖ್ಯೆ ಮ್ಯಾಲೆ ಐತಿ ಊರ ಪಟ್ಟಣ. ಹೆಣ್ಣು ದವಾಖಾನೆ ಹೆಚ್ಚದವ, ಮನುಷ್ಯರ ದವಾಖಾನೆ ಹೆಚ್ಚದವ. ಮಾತಾಡ್ಲಿಲ್ಲ ಹೂ ಮನಿ ಬರತೈತೆ. ಮನುಷ್ಯರು ಹೋಗುದು ಆಯ್ತು ಬಂದಾಗ ದವಾಖಾನೆಗೆ. ಇನ್ನು ಮನಿಗೆ ಒಂದು ದವಾಖಾನೆ ಆದ್ರೂ ರೋಗ ಮುಗಿಯಾಗಿಲ್ಲ. ಆ ನಮಗೆ ನೋಡ್ತೇನ್ರಿ. ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸಂಜುಗಾದ ಸಂಜು ಮರಡಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮರಡಿಗೆ
ಮೂರನೆಯ ಗಣ್ಯಮುಖ್ಯಗಳಿಂದ ಕುಮಾರಿಗೆ ಸತ್ಕಾರ ಸಮಾರಂಭ. ರಂಭಪುರ ನೀಡಿದಂತಹ ಪೀಠದಿಂದ ನೀಡಿದಂತಹ ಬಿಲ್ವಪತ್ರೆಯೂ ಸಹ ಕುಮಾರಿಯವರಿಗೆ ನೀಡಲಾಗುತ್ತದೆ. ಪೂಜ್ಯರಿಂದ ನೀಡಬೇಕಾಗಿ ವಿನಂತಿ. ಇವತ್ತಿನ 5ನೇ ದಿನದ ಅನ್ನದಾಸೋಹವನ್ನು ನೀಡಿದಂತಹ ಮೂಡಲಗಿಯ ಶರಣರು ಮಲ್ಲು ಡಬಲೇಶ್ವರ್, ಗಿರೀಶ್ ಡಬಲೇಶ್ವರ್ ಹಾಗೂ ಶ್ರೀಶೈಲ ಡಬಲೇಶ್ವರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹವನ್ನು ಮಾಡಿದಂತಹ ಡಬಲೇಶ್ವರ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯ ಮುಖಾಂತರ ಸತ್ಕಾರವನ್ನು ಸ್ವೀಕರಿಸಿದಂತಹ ಡಬಲೇಶ್ವರ ಬಂಧು ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪರವಂತಿಕಯ ನೋಡ ಶುದ್ಧ ಸ್ವಕನಾವ ಹೇಳ ಪರಮಾತ್ಮ ಬರುದಿನ ಹೇಳ ಹಿಂಗೆ ಬೀಳಿಸ್ತಿದ್ರು. ಮಹಾತ್ಮೊಳಗ ಫರ್ಕ್ ಮಾತಾಡೋದು ಒಂದು ಗೊತ್ತಲ್ಲ ಗುಣ. ಆ ಗುಣ ಏನು ಬಂತಂದ್ರೆ ಇವತ್ತು ಆ ಹಾಡು ಹಾಡಬಾರ್ದು, ಈ ಹಾಡ ಹಾಡ್ಬೇಕಂತ ಏನು ಮಾಡಿದ್ರು ಮುಖ ಹಾಕಿ ಕಲಿ ಕೊಟ್ಟು ಸುತ್ತ ಹಾಕ್ಬಿಡ್ದು ಹಾಡು ಬರ್ಬೇಕಾದ್ರೆ ಅದಕ್ಕೆ ಎದರಿನ ಮಣಿ ಹಾಕಿ ಹಂದಿಯ ಮಾರೇಕಿ ಅಂತ ಹೇಳ್ತೀನಿ ಹಾರ್ಯಾಡಿ ಬಿಟ್ಟು ಅದು ಅವ್ವ ನನ್ನ ಸಾವು ನಾದ ಹಾಡಾಕ್ತಿದ್ದಾಳೆ. ಅತಿದು ದೋಷ ಬಂದು ನೋಡಿ ಯಾರು ಹೋಲಿಸ್ಕೋಬೇಕ ಪಟ್ನ ಹೋಲಿಸ್ಕೊತಾರೆ. ಹಂಗೆ ಏನಾಯ್ತು ಅಂದ್ರೆ ಅತಿ ಮನಸ್ಸಿಗೆ ನೋವಾಯ್ತು. ಅತಿ ಒಂದು 2 ತಾಸು ಬಿಟ್ಟು ಯಾಕಿಗೆ ಒಂದು ಮರದಾಗ ಹಾಕಿ ಕಾಳು ಬಂದಾಗ ಹಸು ಮಾಡ್ಕೊಂಡು ಅತಿ ನಾಡು ತಿರ್ಸಬೇಕಂದ್ರೆ ಅತಿ ಕಲ್ಲಿ ಕೊಟ್ಟು ದಿನಾಲು ಬಂದ ಭಾಳ ಚಂದ ಕೇಳ್ತಿ ಅಣ್ಣನು ಆರೆತ್ತ ತಮ್ಮನು ಮೋರೆತ್ತ ಅಣ್ಣನು ಆರೆತ್ತ ತಮ್ಮನು ಮೋರೆತ್ತ ಹಣದ ಪಣ್ಯತ್ತ ಹದನಾರ ಹಣದ ಪಣ್ಯತ್ತ ಹದನಾರ ಬರುವಾಗ 400 ಭೂಮಿ ನಡಗ್ಯಾವ ಹಾಕಿರಿ ಇಲ್ಲ 400 ಭೂಮಿ ಅದ ಮೂಡಿಗೆ ಭೂಮಿ ಎದರ್ಬೇಕ ಹೇಗೆ ಅವ್ರ ಹಾಕೊಳತಾವ ಎತ್ತ ಬಂದ್ರೆ ಇಲ್ಲ ಮೊಮ್ಮಗ ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅಚಲ ಬಿತ್ತಲ ಸುತಲ ರಸಾತಲ ತಳಾತಲ ಮಹಾತಲ ಪಾತಾಳಗಳನ್ನು ಪಾದದಲ್ಲಿ ಕೂಡಿದ ಪರಾಕ್ರಮಶಾಲಿ. ಅಡಿ ಎತ್ತಲು ಬಿರಿಯುವುದು ಭೂಮಿ, ಕೈ ಎತ್ತಲು ಬೆಚ್ಚುವುದು ಬಾನು, ತಲೆ ಎತ್ತಲು ನಡುವುದು ಸೃಷ್ಟಿ. ಆ ಸೃಷ್ಟಿಕರ್ತನೇ ಚತುರ್ಮುಖನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತನನ್ನು ಮಗ ರಾಜನ್ನ ಕೊಟ್ಟ ಕಂಡ ನನ್ನ ವಂಶವನ್ನೇ ಬೆಳೆಯಬೇಕಾದ ಕುಮಾರ ನನ್ನ ಅಸಾಧ್ಯತೆಯಿಂದ ಏನು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಹೆಚ್ಚಿ ಇದೊಂದು ಬದುಕು, ಇದೊಂದು ಜನ್ಮವೇ, ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ. ನಾನೇ ಸರ್ವಶಕ್ತಿ ನಿಂತುಕೊಂಡರೆ ಅಭಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅಭಾವ ಶಕ್ತಿ ಕೃತ್ಯದಲ್ಲಿ ಶತ್ರುವನ್ನಾಗಿ ಮಾಡುತ್ತಿದೆ. ಅಭಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬ್ತಾ ಇದೆ. ಅಭಾವ ಶಕ್ತಿ ಅವನಿಗೆ ಸಾವಿರ ಹಿಂಸೆ ತಡೆದಿದೆ. ಅಭಾವ ಶಕ್ತಿ ನನ್ನ ಮುಖಭಂಗವನ್ನಾಗಿ ಮಾಡಿ ತನ್ನ ತಗ್ಗಿಸುವಂತೆ ಮಾಡುತ್ತಿದೆ. ಇದಕ್ಕೆಲ್ಲ ಕಾರಣ ಹರಿ, ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ. ನನ್ನ ಮಗನ ಹೃದಯ ಅಂತರಾಳವನ್ನು ಹೊತ್ತು ಅವನ ತಲೆಯನ್ನು ಕೆಡಿಸಿ ಮನವನ್ನಂತೆ ಆಡಿಸುತ್ತಿರುವೆಯಾ? ನೀನು ನಿಜವಾದ ಗಂಧೆ ಆಗಿದ್ದರೆ, ನನ್ನ ಹಾಗೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ಬಾ, ನನ್ನ ನಿಲ್ಲು. ನಿನ್ನ ಮಗಳನ್ನು ಬೆಗೆದು ನಿನ್ನ ಕರ್ಣಗಳನ್ನು ಕರಣಿಗೆ ಮಾಲೆ ಹಾಕಿ ಕೊಳೆದಿದ್ದರೆ ನಾನು ಹಿರಣ್ಯಕಶಿಪನೇ ಅಲ್ಲ, ನಾನು ಹಿರಣ್ಯಕಶಿಪನೇ ಅಲ್ಲ.
ಅಪ್ಪ ಹೇಗಪ್ಪ ಯಾವ ನಿಮ್ಮ ತಂದೆ ಹೆಸರು ಕೇಳುವ ಮಾತ್ರಕ್ಕೆ ತ್ರಿಮೂರ್ತಿಗಳೆಲ್ಲ ಗಡಗಡೆ ನಡೆದವರು. ಹೀಗಿರುವಾಗ ಕಾಲದ ಹರಿವೆಲ್ಲರನ್ನು ಭಕ್ತಿ ಕಣ್ಣೆದುರಿನ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಈ ತಂದೆಗಿಂತ ನಿಮಗೇನಪ್ಪ ನಿಮ್ಮ ಹರಿ? ಇಲ್ಲ ಇಲ್ಲ, ಈ ತಂದೆಗಿಂತಲೂ ಬೇರೊಬ್ಬ ಬೇರೆಯೂ ಸಾಧ್ಯವಿಲ್ಲ. ಈ ಜಗತ್ತಿನೆಲ್ಲ ನಾನೇ ಸರ್ವೇಶ್ವರ. ನನ್ನ ತಂದೆ ಕಶ್ಯಪ ಬ್ರಹ್ಮ, ಅವರ ತಂದೆ ಚತುರ್ಮುಖ ಬ್ರಹ್ಮ, ಅವರ ತಂದೆ ಆ ಬ್ರಹ್ಮನ ತಂದೆ ಯಾರು? ಯಾರವರು? ನಾರಾಯಣ ಜನನ ಕಡುಮೂರ್ಖನು ಎದುರು ಮತ್ತೊಮ್ಮೆ ಸಿಹಿಯುವುದನ್ನು ಹರಿಯಲು ಮನಾನಿದವನ ಕಡುವೈರಿ ನಮಗಳನ್ನು ನಾನು ಹೇಳುವೆನು ಬರಿದು ಕೊಲ್ಲುವೆ ಎಂದು ತೋರುವವನ ಹರಿಚರಣ ವಿಶ್ವವನ್ನು ಆಳುತ್ತಿರ ದಾನವೇಶ್ವರನಿದರು ವಿಶ್ವರೂಪಿಗೆ ಹರಿ ಎಲ್ಲವೆಯ ನೋಡ ಜಗದಲ್ಲಿದ್ದರೆ ಎದುರಿಸಲು ನನ್ನನ್ನು ಮೆಟ್ಟಿ ತಿಳಿಯುವೆ ಅರಣ್ಯ ಶಿವನ